ಒಂದು ಪೆಪ್ಪರ್ ಚಿಕನ್ ರಘು ಸ್ಪೆಷಲ್ ಮಾಡಿಕೊಡ್ತೀನಿ. ಇದಕ್ಕೆ ಮೇನ್ ಬಂದು ಪೆಪ್ಪರೇ. ಪೆಪ್ಪರನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಐಟಮ್ಸ್ ಹಾಕಬೇಕು. ಹೇಳ್ಕೊಡ್ತೀನಿ, ಮಾಡೋಣ. ಇದಕ್ಕೆ ಮೇನ್ ಬಂದು ಪೆಪ್ಪರೇ. ಪೆಪ್ಪರನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಐಟಮ್ಸ್ ಹಾಕಬೇಕು. ಹೇಳ್ಕೊಡ್ತೀನಿ, ಮಾಡೋಣ. ಕಾಳು ಮೆಣಸು 1 kg ಚಿಕನ್ಗೆ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಜೀರಿಗೆ ಅದು 1 ಸ್ಪೂನು. ಧನಿಯಾ ಕಾಳು ಹಾಕ್ತಾಯಿದ್ದೀನಿ, ಅದು 1 ಸ್ಪೂನು. ಸೋಂಪು ಅರ್ಧ ಸ್ಪೂನ್. ಸಿಮ್ಮಲ್ಲೇ ಮಾಡ್ತಾ ಇರಬೇಕು, ಆವಾಗಲೇ ನಿಮಗೆ ರುಚಿನೂ ಕೊಡುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಓಕೆ, 100 ml ಆಯಿಲ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನಾನು ವಿದ್ಯುತ್ ಸಿಪ್ಪೆ ಜೊತೆಗೆ ಹಾಕ್ತೀನಿ. ಆ್ಯಕ್ಚುಲಿ ಅದು ಟೇಸ್ಟು. ನಿಮಗೆ ಬೇಡ ಅಂದರೆ ನೀವು ಸಿಪ್ಪೆ ತೆಗೆದು ನೀವು ಹಾಕ್ಬೋದು. ಇದು ಗಾರ್ನಿಷಿಗೆ ಸ್ವಲ್ಪ ಎತ್ಕೊತಿದ್ದೀನಿ ನಾನು, ಸಾಕಿಷ್ಟೇ. ಉಳಿದದಕ್ಕೆ ಹಾಂ, ಒಣಮೆಣಸಿದು ಗುಂಟೂರು ಚಿಲ್ಲಿ, ಇದನ್ನು ಸ್ವಲ್ಪ ಎತ್ಕೊತೀನಿ. 1 kg ಚಿಕನಿಗೆ ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದ ಕಡ್ಡಿ ಥರ ಹಚ್ಕೊಂಡಿದ್ದೀನಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಇದು ಹಾಫ್ ಬಾಯ್ಲ್ ಆದಮೇಲೆ ಚಿಕನ್ ಹಾಕೋಣ. ನೋಡಿ, 1 kg ಚಿಕನ್ ತೊಗೊಂಡಿದ್ದೀನಿ. ಹೆಂಗಿದೆ ನೋಡಿ, ಸಖತ್ತಾಗಿದೆ, ಬೋನ್ಲೆಸ್ ಇದೆ. ಇದನ್ನ ಹಾಕ್ಕೊಂಡ್ಬಿಟ್ಟು ನೋಡಿ, ವಿತ್ ಸ್ಕಿನ್ನು ಹಾಕಿದರೆ ನಿಮಗೆ ಆಯಿಲ್ ಕಮ್ಮಿ ಹಾಕಿ. ಮತ್ತು ನನ್ನ ಪರ್ಸ್ನಲ್ಲು ನಾನು ಹೇಳೋದಂದರೆ ವಿತ್ ಸ್ಕಿನ್ಗಿಂತ ಸ್ಕಿನ್ ಔಟ್ ಚಿಕನ್ನೇ ಯೂಸ್ ಮಾಡಿ. ಇವಾಗ ಹೆಚ್ಚಿನ ಜನ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇದ್ದಾರೆ, ಸ್ಕಿನ್ ಔಟ್ ಚಿಕನ್ನೇ ಯೂಸ್ ಮಾಡ್ತಾ ಇದ್ದಾರೆ. ನೀವು ಸ್ಕಿನ್ ಔಟ್ಗೆ ಪ್ರಿಫರ್ ಮಾಡಿ. ಹುರಿದಿರೋ ಮಸಾಲೆ ಎಲ್ಲ ಈಗ ತಣ್ಣಗಾಗಿದೆ. ನೀವು ಬೇಕಿದ್ರೆ ಮಿಕ್ಸಿಲಿ ಮಾಡ್ಕೋಬೋದು. ಮನೇಲಿ ಹಿಂಗೆ ಮಾಡ್ತೀವಿ. ನಿಮ್ಮ ಮನೇಲಿ ಯಾರ ಮನೇಲಿ ಈ ಥರ ಕುಟಾಣಿ ಇದ್ದರೆ ನೀವು ಮಾಡ್ಕೋಬೋದು. ಅದು ಮಿಕ್ಸಿಗಿಂತ ಅದು ಕಾಳು ರೆಡಿ ಆಯಿತು ನೋಡಿ.
ನೋಡಿ ಚಿಕನ್ ಈಗ ಒಂದು 15 ನಿಮಿಷ ಆಗಿದೆ. ಆಲ್ಮೋಸ್ಟ್ ಇದು 80% ಬಾಯ್ಲ್ ಆಗಿದೆ ಈಗ ಚಿಕನ್ನು. ಇದಕ್ಕೆ ಜಜ್ಕೊಂಡಿರೋ ಪುಡಿ ಮಾಡ್ಕೊಂಡಿರೋ ಮಸಾಲನ್ನ ಹಾಕೋಣ. ಎಲ್ಲ ಇದೆ ನೋಡಿ, ಕಾಳು ಮೆಣಸಿದೆ, ಜೀರಿಗೆ, ಧನಿಯಾ ಕಾಳು ಮತ್ತು ಸೋಂಪು ಇದೆಲ್ಲ ಹಾಕಿದ್ರಿಂದ ಹೆಂಗೆ ಘಮ ಬರ್ತಾ ಇದೆ ನೋಡಿ. ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದು ಸೆಟ್ ಆಗೋದಕ್ಕೆ ಬಿಡಬೇಕು. ಇದಕ್ಕೆ ಮತ್ತು ಗರಂ ಮಸಾಲ ಆ ಥರ ಏನು ಎಕ್ಸ್ಟ್ರಾ ಹಾಕೋದು ಬೇಡ, ಯಾಕಂದರೆ ಇದ್ರದ್ದು ಹಾಕಿದರೆ ಬೇರೆ ಐಟಮ್ ಆಗಿಬಿಡುತ್ತೆ ಅದು. ಇದಕ್ಕೆ ಇಷ್ಟೇ ಸಿಂಪಲ್ ಆಗಿದ್ದರೆ ನಿಮಗೆ ಪೆಪ್ಪರ್ ಫ್ಲೇವರು ಘಮ ಆ ಥರ ಬಾಯಲ್ಲಿ ರುಚಿ ಕೂತ್ಕೊಳ್ಳುತ್ತೆ. ಒಳ್ಳೆ ಕಲರ್ ಬಂದಿದೆ ನ್ಯಾಚುರಲ್ ಆಗಿ. ನಿಮಗೆ ಹುಳಿ ಬೇಕಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋಬೋದು, ನಾನು ಹಾಕಿಲ್ಲ, ಬೇಕಿದ್ರೆ ನೀವು ಹಾಕ್ಕೋಬೋದು. ಕೆಲವರು ಸೋಯಾ ಸಾಸ್ ಹಾಕ್ತಾರೆ, ನಿಂಬೆಹಣ್ಣು ಹಾಕ್ತಾರೆ, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು. ಇದಿಷ್ಟ ನೋಡಿ ಎಲ್ಲ ರೆಡಿಯಾಗಿದೆ, ಸಖತ್ತಾಗಿ ಕಾಣ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೈಟಾಗಿ ಅಷ್ಟೇ. ಓಕೆ ನೋಡಿ, ರಘುಸ್ ಕಿಚನ್ ಪೆಪ್ಪರ್ ಚಿಕನ್ ರೆಡಿ. ನೋಡಿ ಇದು ಆವಾಗಲೇ ಒಗ್ಗರಣೆಗಂತ ತೆಗೆದಿಟ್ಕೊಂಡಿರೋದು ಕರಿಬೇವು, ಬೆಳ್ಳುಳ್ಳಿ, ಮೆಣಸು ಎಲ್ಲ ಇದೆ ನೋಡಿ ಹೆಂಗೆ ಕಾಣ್ತಾ ಇದೆ. ಇದು ಆ ಮಸಾಲೆ ಜೊತೆ ಮಿಕ್ಸ್ ಆದರೆ ಅದು ಮಜಾನೇ ಬೇರೆ. ನೋಡಿ ಲೆಗ್ಗು ಸಖತ್ತಾಗಿ ಬಂದಿದೆ. ನಂದು ಫೇವ್ರೆಟ್ಟು ಇದು ಲೆಗ್ ಪೀಸು. ಮಸಾಲನೂ ಸಖತ್ತಾಗಿ ಹಿಡ್ಕೊಂಡಿದೆ. ನೋಡಿ ಬಿಸಿ ಬಿಸಿ ಲೆಗ್ ಪೀಸ್.